ಕಣದಾಳ ಗ್ರಾಮದಲ್ಲಿ ಮರಾಠ ಶ್ರೇಷ್ಠ ನಾಯಕರಾದ ಛತ್ರಪತಿ ಶಿವಾಜಿ ಮಹಾರಾಜರ 396ನೆಯ ಜಯಂತಿಯನ್ನು ಮಾಡಿದರು. ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನು ಗ್ರಾಮದ ಗ್ರಾಮಸ್ಥರು ಪೂಜೆ ಮಾಡಿ ನಂತರ ರಾಮನಗೌಡ ಪಾಟೀಲ್ ಯುವ ಮೋರ್ಚಾ ಕುಡಚಿ ಇವರು ಶಿವಾಜಿಯ ಜೀವನ ಸಾಧನೆ ಮತ್ತು ಅವರ ಆಸೆ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸೋಣ ಹಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಸೇರಿ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸೋಣ ಎಂದು ರಾಮನಗೌಡ ಪಾಟೀಲ್ ಅವರು ಹೇಳಿದರು. ಈ ವೇಳೆ ಮಂಜುನಾಥ್ ಮೊರೆ, ರಾಮನಗೌಡ ಪಾಟೀಲ್, ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ರಾಮಕೃಷ್ಣ ದಳವಾಯಿ, ಸಮಾಜ ಸೇವಕರಾದ ಆನಂದ್ ವಡ್ಡರ್, ವೇಕಪ್ಪ ನಾಯಕ, ದಯಾನಂದ್ ಜಾಧವ್, ಆನಂದ್ ಮೊರೆ, ಸಿದ್ದಪ್ಪ ಚಿಗರಿ ಮತ್ತು ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಮಂಗ, ಪ್ರಜಾಪವರ್ ಟಿವಿ. ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 396ನೇ ಜನ್ಮದಿನದಂದು ಇವತ್ತಿನ ದಿವಸ ನಮ್ಮ ಗ್ರಾಮದ ಎಲ್ಲ ಯುವಕರು, ಎಲ್ಲ ಹಿರಿಯರು, ನಮ್ಮ ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಂತ ರಾಮಕೃಷ್ಣ ದಳವಾಯಿ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಆನಂದ್ ಬಂದಿದ್ದಾರೆ, ಹನುಮಂತ ಕುಶೋಕಿ ಅವರು, ಆನಂದ್ ವಡ್ಡರ್ ಅವರು, ಪಿ ಜಿ ಪಾಟೀಲರು, ನಮ್ಮ ಶಿವಲಿಂಗಯ್ಯ ಸ್ವಾಮೀಜಿಯವರು, ಮಂಜು ಮೋರೆ ಅವರು, ಸಿದ್ದಣ್ಣ ಬ್ಯಾಗಿ ಅವರು, ಭೀಮಗೌಡ ಪಾಟೀಲ್ ಅವರು, ಯಂಕಪ್ಪ ನಾಯ್ಕ ಅವರು, ಚನ್ನಪ್ಪನ ಅವರು, ಅದೇ ರೀತಿ ನಮ್ಮ ಬಿರಾಜ್, ನಮ್ಮ ಮಾವ ಅಂತ ನಮ್ಮ ಬಿರಾಜ್ ಮಾವ ಕೂಡ ಬಂದಿದ್ದಾರೆ. ಎಲ್ಲ ಯುವಕರು, ಎಲ್ಲ ಹಿರಿಯರು ಎಲ್ಲರಿಗೂ ಕೂಡ ವಂದನೆಗಳು ಅರ್ಪಿಸುತ್ತಾ ಇವತ್ತಿನ ದಿವಸ ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಅವತ್ತಿನ ದಿವಸ ಹೋರಾಟ ಮಾಡಲಿಲ್ಲ ಅಂದರೆ ನಾವು ಯಾರೂ ಹಿಂದೂಗಳಾಗಿರ್ತಿರ್ಕಿಲ್ಲ. ಯಾಕಂದರೆ ಇದ್ರಾಗ ಎಲ್ಲರೂ ಸಾರಾಗಿರ್ತಿದ್ವಿ, ಎಲ್ಲರದು ಸುಟ್ಟಿನ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಇರೋದ್ರಿಂದನೇ ನಮ್ಮ ದೇಶ ಭಾರತ ದೇಶದಾಗ ಹಿಂದೂಗಳು ಓದೋದೆವು. ಈಗ ನೋಡ್ಬೋದು ನೀವು, ಕ್ರಿಶ್ಚಿಯನ್ರಿಗೆ ಭಾಳ ಮಂದಿ ಭಾಳ ರಾಷ್ಟ್ರದವ್ರು, ಮುಸ್ಲಿಮ್ರಿಗೂ ಭಾಳ ರಾಷ್ಟ್ರ. ನಮ್ಮ ಹಿಂದೂಗಳಿಗೆ ರಾಷ್ಟ್ರ ಯಾವ್ದಕ್ಕೆ ರೀ? ಭಾರತ ಐತಿ. ಭಾರತ ಐತಲ್ಲ, ನಮ್ಮ ಭಾರತ ಬಿಟ್ಟರೆ ಬೇರೆ ಕಡೆ ಯಾವುದೂ ಇಲ್ಲ, ಅವಕಾಶ ಇಲ್ಲ. ಅದಕ್ಕಾಗಿ ನಮ್ಮ ದೇಶದಾಗ ಆಗಿನ ಕಾಲದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಹೋರಾಟ ಮಾಡಿ ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋದು ಅವ್ರ ಸಂಕಲ್ಪ ಏನೈತಿ. ಇನ್ನು ಮುಂದೆ ನಮ್ಮ ಎಲ್ಲ ಯುವಕರು, ಎಲ್ಲ ಹಿಂದೂಗಳು ಎಲ್ಲರೂ ಕೂಡ್ಕೊಂಡು ಏನೈತಿ ಹಿಂದೂ ರಾಷ್ಟ್ರವನ್ನು ಮಾಡೋದಕ್ಕಾಗಿ ಎಲ್ಲರೂ ಸಹಕರಿಸ್ಬೇಕು. ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿ ಹಿಂದೂ ರಾಷ್ಟ್ರವನ್ನು ಮಾಡೋಣ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಾವು ಪ್ರತಿ ದಿವಸ ಎದಕ್ಕೆ ನೆನೆಸ್ಬೇಕಾಗಿತ್ತು ಅಂದ್ರೆ ರೀ, ನೋಡ್ರಿ ನೀವು, ಜಾಸ್ತಿ ಮುಸ್ಲಿಂ ಸಮಾಜ ಜಾಸ್ತಿ ಎಲ್ಲಿರ್ತೈತೆ ಅಲ್ಲಿ ನಮ್ಮ ಹಿಂದೂಗಳು ಏನು ನಡೆಯಂಗಿಲ್ಲ. ಹಿಂದುತ್ವ ಅನ್ನೋದು ಅಲ್ಲಿ ಯಾರು ಇರಂಗಿಲ್ಲ, ಸುಮ್ಮನೆ ಇರಬೇಕು. ಮತ್ತು ಅವ್ರು ನೋಡ್ರಿ ನೀವು, ಅವ್ರದ್ದು ಹೆಂಗೈತಿ, ನಮ್ಮದು ಹೆಂಗೈತಿ, ನಮ್ಮ ಜನ ನಾವು ಒಕ್ಕಟ್ಟಾಗಬೇಕಾಗಿತ್ತು ಭಾಳ. ಯಾಕಂದರೆ ಎಲ್ಲ ಯುವಕರು, ಎಲ್ಲ ತಾಯಂದ್ರು ಎಲ್ಲ ಯುವಕರಿಗೆಲ್ಲ ಪ್ರೇರಣೆ ಮಾಡ್ಬೇಕು. ಹಿಂದೂ ಧರ್ಮದಾಗ ಹುಟ್ಟಿದ್ವು ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರೆ ಯಾವ ರೀತಿ ಅವ್ರದ್ದು ಜಿಜಾಬಾಯಿ ಅವ್ರ ಅವತ್ತು ಹಂಗೆ ಇದನ್ನು ಮಾಡ್ಯಾರ, ಹಂಗೆ ಎಲ್ಲ ಯುವಕರಿಗೆ ಬೋಧನೆ ಮಾಡಿ ಪ್ರತಿಯೊಬ್ಬರ ಮನ್ಯಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋದು ಒಬ್ಬರು ಹುಟ್ಟಬೇಕು. ಯಾಕಂದರೆ ಪ್ರತಿಯೊಬ್ಬರ ಮನ್ಯಾಗೂ ಇವತ್ತಿನ ಕಾಲದಾಗ ಏನು ಮಾಡ್ಬೇಕಾಗೈತೆ ರೀ, ನಾವೆಲ್ಲ ಹೋರಾಟಕ್ಕೆ ರೆಡಿ ಆಗಬೇಕಾಗಿತ್ತು. ನಮ್ಮ ಮ್ಯಾಗ ಭಾಳ ದಾಳಿ ಆಗತ್ತವು. ನಮ್ಮ ಹಿಂದುತ್ವ ಅನ್ನೋದು ಭಾಳ ಕಡಿಮೆ ಮಾಡ್ಬೇಕು ಭಾಳ ಜನ ಪ್ರಯತ್ನ ಮಾಡತೈತಿ. ಅದೇನು ಆಗ್ಲಾರ್ದು ಮಾತೈತಿ. ಯಾಕಂದರೆ ನಮ್ಮ ಹಿಂದೂಗಳು ಭಾಳ ಜಾಸ್ತಿ ಇದ್ವು, ಎಲ್ಲ ಹಿಂದೂಗಳು ಯಾತ್ರೆಗ್ಯಾರು. ಅದಕ್ಕಾಗಿ ನಮ್ಮ ಕಣದಾಳ ಗ್ರಾಮದಾಗ ಸಹಿತ ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಹಮ್ಮಿಕೋದು ಮುಂದಿನ ಸರಿ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತು. ಯಾಕಂದ್ರೆ ನಮ್ಮ ಗ್ರಾಮದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಬೇಕಾಗಿತ್ತು ಅಂದರೆ ಏನಂತ ಮಾಡ್ತಾರಲ್ಲ. ಮತ್ತು ಹಾಂ, ಎಲ್ಲರೂ ಕೂಡಿ ಮಾಡೋಣ, ಎಲ್ಲರೂ ಕೂಡಿ. ಯಾಕಂದ್ರೆ ಇದಕ್ಕೆ ನೀವು ಅನ್ನೋದು ಅಷ್ಟೇ ಅಲ್ಲ, ಅಖಂಡ ನಮ್ಮ ಹಿಂದೂ ಸಮಾಜವನ್ನು ಕರ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು. ಮಾಡಿದ್ರೆ ಏನೈತಿ, ನಮ್ಮ ಗ್ರಾಮದಾಗ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಆಗಿರ್ಬೋದು, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂರ್ತಿ ಆಗಿರ್ಬೋದು, ಬಸವಣ್ಣವ್ರದ್ದಾಗಿರ್ಬೋದು, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು. ಯಾಕಂದ್ರೆ ಎಲ್ಲರದ್ದು ಮೂರ್ತಿಯನ್ನು ಮಾಡೋಣ, ಎಲ್ಲ ಸಮಾಜವನ್ನು ಒಟ್ಟಾಗಿ ಕರ್ಕೊಂಡು ಒಟ್ಟಾಗಿ ಹೋಗೋಣ. ಇಷ್ಟೇ ನಾನು ಮಾತನ್ನು ಮುಗಿಸ್ತೀನಿ. ಬಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ